ಇವತ್ತು ಈ ಅವಘಡ ಆಯ್ತು, ನಾಳೆ ಇನ್ನೊಂದು ಅವಘಡ ಆದ್ರೆ ಮತ್ತೊಂದಷ್ಟು ಗೇಟ್ಗಳು ಕಿತ್ತೋಗೋದು, ಮತ್ತಿನ್ನೇನೋ ಆದ್ರೆ ಯಾರು ಹೊಣೆ? ಅದಕ್ಕೆ TB ಡ್ಯಾಮ್ನ ಈ ಒಂದು ಅವಘಡಕ್ಕೆ ಯಾರು ಹೊಣೆ? ಆಗಾಗ ರೈತರಿಗೆ ಆಗ್ತಾ ಇರೋ ಆತಂಕ ಇದೆಯಲ್ಲ, ಯಾವಾಗ ಏನಾಗುತ್ತೋ TB ಡ್ಯಾಮ್ ಅಲ್ಲಿ ಏನೋ ಅಂತ ಒಂದು ಆತಂಕ, ಇದಕ್ಕೆ ಕಾರಣ ಯಾರು? 2019ರಲ್ಲೂ ವೀಕ್ಷಕರೇ ನೆನಪಿರ್ಲಿ, ಸ್ಲೀವ್ ಗೇಟ್ ಕಿತ್ತೋಗಿತ್ತು, ಇಂಥದ್ದೇ ಒಂದು ಘಟನೆ ಆಗಿತ್ತು. ಆಗ ಕ್ರಸ್ಟ್ ಗೇಟ್ ನ ಚೈನ್, ಈಗ ನೋಡಿದ್ರೆ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗ್ಬಿಟ್ಟಿದೆ. ಹಾಗಾದ್ರೆ ಡ್ಯಾಮ್ ನಿರ್ವಹಣೆಯಲ್ಲಿ ಅಧಿಕಾರಿಗಳು ಎಡವುತ್ತಾ ಇದ್ದಾರಾ? ಜನಪ್ರತಿನಿಧಿಗಳಂತೂ ಈ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ, ದಿವ್ಯ ನಿರ್ಲಕ್ಷ್ಯನ. ದುರಸ್ತಿ, ನಿರ್ವಹಣೆ, ಮೇಂಟೆನೆನ್ಸ್ ಇಲ್ವೇ ಇಲ್ವಾ? ಯಾಕೆ ಹೀಗಾಯ್ತು? ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜಾರಾಮ್ ನಮ್ಮ ಪ್ರತಿನಿಧಿ ಮಾದೇಶ್ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳ್ತಿದ್ದಾರೆ ತಜ್ಞರು, ಕೇಳೋಣ ಬನ್ನಿ. ಈ ಒಂದು ತುಂಗಭದ್ರಾ ನದಿ ಡ್ಯಾಮ್ ಕ್ರಸ್ಟರ್ ಗೇಟ್ ಬ್ರೇಕ್ ಆಗಿದೆ. ಆ್ಯಕ್ಚುಲಿ ಅಧಿಕಾರಿಗಳು ಅವಾಗವಾಗ ಅದನ್ನು ಪರಿಶೀಲನೆ ಮಾಡೋದು ಅವರ ಒಂದು ಕರ್ತವ್ಯ ಇರುತ್ತೆ. ಜೊತೆಗೆ 2019ರಲ್ಲೂ ಕೂಡ ಒಂದು ಗೇಟ್ ಬ್ರೇಕ್ ಆಗಿತ್ತಂತೆ. ಅದಾದಮೇಲೂ ಕೂಡ ಈ ಒಂದು ಗೇಟ್ ಈಗ ಈ ರೀತಿ ಆಗಿದೆ. ನೋಡಿ, ಇಲ್ಲಿ ನಾವು ಮೊದಲು ಗಮನಿಸಬೇಕಾದ್ದು, ಈ ಡ್ಯಾಮು ಸುಮಾರು 70 ವರ್ಷ ಆಯಸ್ಸು ಆಗೋಗಿದೆ. 54-55ರಲ್ಲಿ ಡ್ಯಾಮು ಕಂಪ್ಲೀಟಾಗಿ ನೀರು ಸ್ಟೋರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಇದು ಭಾಳ ಹಳೆ ಡ್ಯಾಮು. ಸೊ ಇಲ್ಲಿ ಹಾಕಿರೋ ಗೇಟು ಈಗಿರೋ ಹೊಸ ಗೇಟ್ಗಳ ಥರ ರೇಡಿಯಲ್ ಗೇಟ್ ಅಲ್ಲ, ಇದು ವರ್ಟಿಕಲ್ ಗೇಟು. ಅಂದರೆ ಕೆಳಭಾಗದಲ್ಲಿ ಕಟ್ಟಡ ಇರುತ್ತೆ, ಕಟ್ಟಡದ ಮೇಲ್ಗಡೆ ಇದು ಡ್ಯಾಮ್ ಅಂತ ಅಂದರೆ ಇದು ಕಟ್ಟಡ, ಇದು ಬೆಡ್ ಲೆವೆಲ್ಲು, ಇಲ್ಲಿ ನದಿ ನೀರು ಹರ್ಕೊಂಡು ಬರುತ್ತೆ. ಇದು ಕಟ್ಟಡದ ಮೇಲ್ಗಡೆ ಗೇಟ್ ಕೂಡಿಸಿರ್ತೀವಿ. ಇದು ಈ ಕಟ್ಟಡದೊಳಗೆ ಗ್ರೂವ್ ಇರುತ್ತೆ, ಅದು ವರ್ಟಿಕಲ್ ಗೇಟ್ ಮೇಲೆ ಎತ್ತುತ್ತೀವಿ, ಕೆಳಗೆ ನಿಲ್ಲಿಸ್ತೀವಿ. ಈಗೇನು ನೀರು ಈ ಕಟ್ಟಡದ ಅಗೇನ್ಸ್ಟ್ ಏನು ನೀರಿದೆ, ಇದು ಸುಮಾರು 40-45 TMC ನೀರು ಈಗ ಸ್ಟೋರ್ ಆಗಿರೋದು. ಇದ್ರ ಮೇಲ್ಗಡೆ ಗೇಟನ್ನು ಹೊಂದಿಕೊಂಡು ಗೇಟಿನ ಆಧಾರದ ಮೇಲೆ ಇಲ್ಲಿ ಒಂದು 60-65 TMC ನೀರು ಸ್ಟೋರ್ ಆಗಿದೆ. ಈಗ ಈ ಗೇಟ್ ಏನಾಗಿದೆ, ಇದು ಗೇಟು ಎರಡು ಕಡೆ ಅದು ನಿಲ್ಲಿಸಬೇಕಾದ್ರೆ ಚೈನ್ ಲಿಂಕು ಹಾಕಿರ್ತಾರೆ, ಚೈನ್ಗಳು, ದೊಡ್ಡ ಚೈನ್ಗಳು ಅದು ಹಾಕಿರ್ತಾರೆ. ಹೋದ ವರ್ಷ ಈ ಡ್ಯಾಮ್ ತುಂಬಲಿಲ್ಲ, ಹಾಗಾಗಿ ಗೇಟನ್ನು ಆಪರೇಷನ್ ಮಾಡೋ ಅವಶ್ಯಕತೆ ಅವರಿಗೆ ಹೆಚ್ಚಿಗೆ ಬರಲಿಲ್ಲ. ಹಾಗಾಗಿ ಗೇಟಿನ ಮೇಲೆ ನಿರ್ವಹಣೆ ಸ್ವಲ್ಪ ಕಮ್ಮಿ ಆಗಿರೋ ಸಾಧ್ಯತೆ ಜಾಸ್ತಿ ಇದೆ. ಹೋದ ವರ್ಷ ಆಪರೇಟ್ ಮಾಡಿಲ್ಲ, ಹಾಗಾಗಿ ಅದು ಕಡೆ ಸ್ವಲ್ಪ ಆದರೆ ಅಧಿಕಾರಿಗಳು ಈ ರೀತಿಯಾದಂಥ ಒಂದು ಘಟನೆ ಸಂಭವಿಸಿದ ಮೇಲೆ ಎಚ್ಚೆತ್ಕೊಳ್ಬೇಕಾ ಅಥವಾ ಮುಂಚೆನೇ ಮಾಡಿರ್ತಾರೆ. ಈಗ ಗೇಟ್ ಯಾವಾಗ ನಾವು ಗೇಟ್ ಅಗೇನ್ಸ್ಟ್ ನೀರು ಮಾಡ್ತೀವಿ, ಮಳೆ ನೀರು ಬಂದಾಗ ಫುಲ್ ನೀರು ಸ್ಟೋರ್ ಮಾಡಬೇಕಾದ್ರೆ ನಾವು ಅಲ್ಲಿವರೆಗೂ ಹಾಕ್ತೀವಿ. ಇಲ್ಲದೆ ಹೋದರೆ ಗೇಟ್ ಎತ್ತಲ್ಲ, ಯಾಕೆ ಎತ್ತಬೇಕು? ನೀರೀಗ 40 TMC ಕಮ್ಮಿ ಬಂದರೆ ಈ ಗೇಟ್ ಎತ್ತೋ ಅವಶ್ಯಕತೆ ಇಲ್ಲ. 50-60 ಬಂದಾಗ ಸ್ವಲ್ಪ ಎತ್ಕೊಂಡು ಅಷ್ಟು ಸ್ಟೋರ್ ಮಾಡ್ತೀವಿ. ಯಾಕೆ ಅಂದರೆ ಈ ನೀರು ನಾವು ಒಟ್ಟಿಗೆ ಏಕ್ದಮ್ ಮೇಲ್ವರೆಗೂ ಎತ್ಬಿಡಲ್ಲ. ನೀರು ಹೆಂಗೆ ಬರುತ್ತೋ ಹಂಗಂಗೆ ಎತ್ಕೊಂಡು ಕೆಳಗಡೆ ಮುಂದೆ ಜೂನಲ್ಲೇ ಬಂತಾ, ಜುಲೈಯಲ್ಲಿ ಬಂತಾ, ಆಗಸ್ಟಲ್ಲಿ ಬಂತಾ, ಅಥವಾ ಸೆಪ್ಟೆಂಬರ್ ಮಳೆಗಾಲ ಕೊನೆಯವರೆಗೂ ಬಂತ ಮಳೆ, ಅವಾಗ ನೋಡಿಕೊಂಡು ಅವಾಗ ಮೇಲ್ಗಡೆವರೆಗೂ FRLವರೆಗೂ ತುಂಬಿಸ್ತೀವಿ. ಏಕ್ದಮ್ ತುಂಬಿಸ್ಬಿಡಲ್ಲ ನಾವು, ಯಾಕೆಂದರೆ ಅದ್ರ ಮುಂದೆ ಆಮೇಲೆ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಹಂತವಾಗಿ ತುಂಬಿಸ್ಕೊತ ಹೋಗ್ತೀವಿ, ಅದೇ ಸಹಿತ ಕೆಳಗಡೆ ಬಿಡ್ತೀವಿ. ಈಗೇನು ನೀವುಗಳು ಏನು ಹೇಳಿದರೆ, ಈಗ ಮುಂದೆ ನಮಗೆ ಇದನ್ನು ಈಗೇನಾಗಿದೆ, ಈ ಗೇಟ್ ರಿಪೇರಿ ಮಾಡಬೇಕು. ಇದು ಮಿಕ್ಕಿದ ಗೇಟ್ಗಳು ಚೆನ್ನಾಗೇ ಇವೆ, ಇದೊಂದೇ ರಿಪೇರ್ ಮಾಡಬೇಕಾದ್ರೂ ಈ ಹೋಲ್ ಟ್ಯಾಂಕ್ ನೀರು ಇಲ್ಲಿವರೆಗೂ ಬರಬೇಕು, ಇದ್ರ ಕೆಳಗೆ ಹೋಗಬೇಕು. ಇಲ್ಲದೆ ಹೋದರೆ ಇಲ್ಲಿ ರಿಪೇರಿ ಮಾಡಲಿಕ್ಕೆ ಆಗಲ್ಲ, ಅಲ್ಲಿ ಹೋಗ್ಲಿಕ್ಕೂ ಆಗಲ್ಲ. ಹಾಗಾಗಿ ನೀರನ್ನ ಈ ವರ್ಷ ಖಾಲಿ ಮಾಡಲೇಬೇಕು. 65 TMC ಏನು ಎಕ್ಸ್ಟ್ರಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅಷ್ಟು ನೀರು ಕೆಳಗಡೆ ಹೋಗಬೇಕು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಗಿನ್ನೂ ಟೈಮ್ ಬೇಕು ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ದಾರೆ. ಅವರು ಆಂತರಿಕವಾಗಿ ಒಂದು ಸಭೆಯನ್ನ ಮಾಡ್ತಾರೆ. ಸಭೆಯನ್ನ ಮಾಡಿದ ಬಳಿಕ ನಾನೀಗ ಎಲ್ಲ ಮಾಹಿತಿಯನ್ನ ತಗೊಂಡಿದ್ದೇನೆ, ಅದನ್ನ CM ಅವರ ಗಮನಕ್ಕೆ ತರ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು. ಸದ್ಯಕ್ಕೆ ಮೇಲ್ನೋಟಕ್ಕೆ ಇದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಗೋತೀವಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ಇದು ನಿರ್ಲಕ್ಷ್ಯ ಅಂತಕ್ಕಂಥ ಮಾಹಿತಿಯನ್ನ ಅವರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಮೇಲಧಿಕಾರಿಗಳು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು. ಸುರೇಶ್ ಚೌಹಾಣ್ ಡೀಟೇಲ್ಸ್ಗಾಗಿ. ಡ್ಯಾಮ್ ಟೆನ್ಷನ್ ಇವತ್ತು ಬೆಳಗ್ಗೆ ನಿನ್ನೆ ರಾತ್ರಿ ಘಟಿಸಿರ್ತಕ್ಕಂಥ ಘಟನೆ ಇವತ್ತು ಬೆಳಗ್ಗೆಯಿಂದ ರಿಪಬ್ಲಿಕ್ ಕನ್ನಡ ಅದರ ಸಂಪೂರ್ಣ ಅಪ್ಡೇಟ್ ಅನ್ನ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಏನೇನಾಯ್ತು, ಹೇಗೆ ನಡೀತು ಆ ಒಂದು ಘಟನೆ, ಗೇಟ್ ಹೇಗೆ ಕ್ರಶ್ ಆಗಿ ಬಿತ್ತು ನೀರಿಗೆ ಅನ್ನುವಂಥದ್ದು, ಆ ಚೈನ್ ಕಟ್ ಆಗಿರುವಂಥದ್ದು, ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ
ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಮಾಡಿದೆ. ಗ್ರೌಂಡ್ ಝೀರೋ ರಿಪೋರ್ಟ್, ಏನಾಗಿದೆ ಅಲ್ಲಿ ಡ್ಯಾಮ್ ಮೇಲೆ ಅನ್ನುವಂಥದ್ದನ್ನ ನೇರವಾಗಿ ನಿಮಗೆ ತಲುಪಿಸುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19ರಲ್ಲಿ ಚೈನ್ ಲಿಂಕ್ ಕಟ್ ಆಗಿ ಏನಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ನದಿಗೆ ಹೋಗ್ತಾ ಇದೆ. ಸದ್ಯ ಏನಂತಂದ್ರೆ ನಾನು ಈ ಕಟ್ ಆಗಿರುವಂಥ ಏನು ಕ್ರಸ್ಟ್ ಗೇಟ್ ಇದೆ ಇದರ ಮುಂದೆ ಇಲ್ಲಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕ್ರಸ್ಟ್ ಗೇಟ್ ನಂಬರ್ 19. ಇದು ಈ ಒಂದು ಗೇಟ್ನಿಂದನೇ ನಿನ್ನೆ ರಾತ್ರಿ ಏನಂತಂದ್ರೆ ಈ ಒಂದು ಚೈನ್ ಲಿಂಕ್ ಕಟ್ ಆಗಿ ಇಲ್ಲಿಂದ ಏನಂದ್ರೆ ಅಪಾರ ಪ್ರಮಾಣದ ನೀರು ಹೊರ ಹೋಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಏನು ಕಟ್ ಆಗಿರುವಂಥ ಏನು ಚೈನ್ ಲಿಂಕ್ ಏನಿದೆ ಇದೇ ಒಂದು ಚೈನ್ ಲಿಂಕ್ ಅಂತ ಹೇಳ್ಬೋದು. ಇದ್ರ ಕೆಳಗಡೆ ಏನು ಕ್ರಸ್ಟ್ ಗೇಟ್ ಇತ್ತು, ನೀರಿನ ಪ್ರಮಾಣ ಏನು ಜಾಸ್ತಿ ಆಗ್ತಾನೆ ಬಂತು. ಈ ನೀರಿನ ಪ್ರೆಷರ್ಗೆ ಈ ಒಂದು ಚೈನ್ ಲಿಂಕ್ ಏನಿದೆ ಇದು ಕಟ್ ಆಗಿದೆ. ನಿನ್ನೆ ರಾತ್ರಿ ಸುಮಾರು 10:30ರಿಂದ 11 ಗಂಟೆ ಸುಮಾರಿಗೆ ಈ ಒಂದು ಕ್ರಸ್ಟ್ ಗೇಟ್ ಓಪನ್ ಆಗಿದ್ದು ಅಪಾರ ಪ್ರಮಾಣದಲ್ಲಿ ಈ ನೀರು ಇಲ್ಲಿಂದ ಹೋಗ್ತಾ ಇದೆ. ಇದು ಒಂದೇ ಒಂದು ಕ್ರಸ್ಟ್ ಗೇಟಿಂದಲೇ ಸುಮಾರು ಏನು 35,000 ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ. ಈಗಾಗಲೇ ಡ್ಯಾಮ್ನಲ್ಲಿ 105 TMC ನೀರು ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಇನ್ನೇನು ಅಂದರೆ 13ನೇ ತಾರೀಕು, ಇದೇ ತಿಂಗಳು 13ನೇ ತಾರೀಕು CM ಅವರು ಕೂಡ ಇಲ್ಲಿ ಆಗಮಿಸಿ ಒಂದು ಬಾಗಿನವನ್ನು ಅರ್ಪಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇತ್ತು. ಆದರೆ ನಿನ್ನೆ ರಾತ್ರಿ ಏಕಾಏಕಿ ಈ ಒಂದು ಚೈನ್ ಲಿಂಕ್ ಕಟ್ಟಾಗಿರೋದ್ರಿಂದ ಸಾಕಷ್ಟು ಪ್ರಮಾಣದ ನೀರು ನದಿಗೆ ಹೋಗ್ತಾ ಇದೆ. ಈಗಾಗಲೇ ಏನಂತಂದರೆ ನದಿಗೆ ಏನು ಈ ಒಂದು ಗೇಟನ್ನು ವಾಪಸ್ ದುರಸ್ತಿ ಮಾಡಬೇಕಂದ್ರೆ ಸುಮಾರು 60 TMC ನೀರನ್ನು ಖಾಲಿ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಇಲ್ಲಿರುವಂಥ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈಗಾಗಲೇ DCM ಅವರು ಕೂಡ ಇಲ್ಲಿ ಒಂದು ಭೇಟಿಯನ್ನು ನೀಡಿ ಇದ್ರ ಬಗ್ಗೆ ಒಂದು ಏನಂತಂದರೆ ಈಗಾಗಲೇ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಸುಮಾರು ಏನು 60 TMC ನೀರನ್ನು ಇಲ್ಲಿಂದ ಖಾಲಿ ಮಾಡಬೇಕಂತಂದರೆ ಪ್ರತಿನಿತ್ಯ 2 ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಬಿಡಬೇಕಾಗುತ್ತೆ. ಒಂದು ದಿವಸಕ್ಕೆ 2 ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಬಿಟ್ಟರೆ ಸುಮಾರು ಏನಂತಂದರೆ ನದಿ ಪಾತ್ರದಲ್ಲಿರುವಂಥ ಸಾಕಷ್ಟು ಹಳ್ಳಿಗಳಿರ್ಬೋದು, ಜಮೀನುಗಳಿರ್ಬೋದು ಕೂಡ ಇವೆಲ್ಲವಕ್ಕೂ ಕೂಡ ಏನಂತಂದರೆ ಪ್ರವಾಹದ ಭೀತಿ ಎದುರಾಗಿದೆ. ಇವತ್ತಿಗೂ ಅಂದರೆ ಈಗ ಸದ್ಯಕ್ಕೆ 1 ಲಕ್ಷ ಕ್ಯೂಸೆಕ್ ನೀರನ್ನು ನದಿಯಿಂದ ಹೊರಗಡೆ ಬಿಡಲಾಗ್ತಾ ಇದೆ. ಇದರಿಂದ ಈಗಾಗಲೇ ನದಿ ಪಾತ್ರದಲ್ಲಿ ಸಾಕಷ್ಟು ಏನಂತಾರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಜಿಲ್ಲಾಡಳಿತ ಮತ್ತು ಡ್ಯಾಮ್ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಈಗಾಗಲೇ ಏನು ಜನರಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಡಂಗುರವನ್ನು ಸಾರ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣಗಳ ಮೂಲಕ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಎಂತಂದರೆ ಇವತ್ತಿನಿಂದ ಮತ್ತೆ ದಿನದಿಂದ ದಿನಕ್ಕೆ ಅಂದರೆ ಇನ್ನು 4ರಿಂದ 5 ದಿನಗಳ ಕಾಲ ಏನಂತಂದರೆ 2 ಲಕ್ಷ ಕ್ಯೂಸೆಕ್ವರೆಗೆ ನೀರನ್ನು ಹೊರಬಿಟ್ಟು ನಂತರ ಏನಂತಂದರೆ ಇಲ್ಲಿ ಒಂದು ಕ್ರಸ್ಟ್ ಗೇಟ್ಗಳನ್ನು ವಾಪಸ್ ಅಳವಡಿಸಲಾಗುತ್ತೆ ಅನ್ನುವಂಥ ಮಾತನ್ನು ಈಗಾಗಲೇ ಏನಂತಂದರೆ DCM ಅವರು ಕೂಡ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ದುರ್ಗೇಶ್ ಜೊತೆ ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.